ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲನೇ ಓಡಿಐ ಪಂದ್ಯದಲ್ಲಿ ನಮ್ಮ ಭಾರತ ತಂಡ 17 ರನ್ಗಳಿಂದಾದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ನಮ್ಮ ಭಾರತದ ಹೆಡ್ ಕೋಚ್ ಆದಂತ ಮುಖ್ಯ ಕೋಚ್ ಆದಂತ ಗೌತಮ್ ಗಂಭೀರ್ ಅವರು ಬೆಂಕಿ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ನಡುವೆ ಇಬ್ಬರ ನಡುವೆ ವೈಮನಸ್ಸು ಉಂಟಾಗುವುದು ಯಾಕೆ ಮತ್ತು ಕೈ ಮಿಲಾಯಿಸುವಾಗ ಬೇಸರ ಹೊರಹಾಕಿದ್ದು ಯಾಕೆ ವಿರಾಟ್ ಕೊಹ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನೊಂದೇನಪ್ಪಾ ಅಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ವಿರಾಟ್ ಕೊಹ್ಲಿಯ ಸೆಂಚುರಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತಂತ ಕಾಮೆಂಟ್ ಮಾಡಿ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ನಿನ್ನೆ ಭರ್ಜರಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಉತ್ತಮ ಪ್ರದರ್ಶನ ನೀಡಿ ಸೌತ್ ಆಫ್ರಿಕಾ ವಿರುದ್ಧ 17 ರನ್ಗಳಿಂದ ಜಯ ಬಾರಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ನಿನ್ನೆಯ ಪಂದ್ಯದ ಬಗ್ಗೆ ಸ್ವಲ್ಪ ಮಾತನಾಡೋದಾಯ್ತು ಅಂತಂದ್ರೆ ಈ ನಿನ್ನೆ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಸೌತ್ ಆಫ್ರಿಕಾ ವಿರುದ್ಧ ಟಾಸ್ ಆದ್ರೆ ಸೋಲುತ್ತೆ. ಇನ್ನು ಟಾಸ್ ಗೆದ್ದಂತ ಸೌತ್ ಆಫ್ರಿಕಾದ ನಾಯಕ ಹೇಡನ್ ಮಾರ್ಕ್ರಮ್ ಅವರು ಬೌಲಿಂಗ್ ಆದ್ರೆ ತಗೊಳ್ತಾರೆ. ಅದರಂತೆ ಟಾಸ್ ಸೋತಂತ ಬ್ಯಾಟಿಂಗ್ ಮಾಡೋಕೆ ಬಂದಂತ ನಮ್ಮ ಟೀಮ್ ಇಂಡಿಯಾದ ಪರ ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಓಪನರ್ಸ್ ಆಗಿ ಬರ್ತಾರೆ ಅಂತಾನೆ ಹೇಳ್ಬೋದು. ಜೈಸ್ವಾಲ್ 18 ರನ್ ಆಡಿ ಔಟ್ ಆದ್ರೆ ಅನಂತರ ಬಂದಂತ ಕಿಂಗ್ ಕೊಹ್ಲಿ ಮತ್ತು ನಮ್ಮ ರೋಹಿತ್ ಶರ್ಮಾ ಬಂದ್ಬಿಟ್ಟು 57 ರನ್ ಮತ್ತು 135 ರನ್ ಆಡಿ ಒಳ್ಳೆ ಟೀಮ್ ಇಂಡಿಯಾಗೆ ಅಡಿಪಾಯ ಕೂಡ ಹಾಕಿ ಕೊಡ್ತಾರೆ. ರೋಹಿತ್ ಶರ್ಮಾ 57 ರನ್ ಆಡಿ ಔಟ್ ಆದ್ರೆ ವಿರಾಟ್ ಕೊಹ್ಲಿ 135 ರನ್ ಆಡಿ ಔಟ್ ಆಗ್ತಾರೆ. ಇನ್ನು ಕೊನೆಯಲ್ಲಿ ಒಳ್ಳೆಯ ಬ್ಯಾಟಿಂಗ್ ಆಡಿದಂತ ರವೀಂದ್ರ ಜಡೇಜಾ ಮತ್ತು KL ರಾಹುಲ್ ಅವರು ಭಾರತ ತಂಡಕ್ಕೆ ಒಳ್ಳೆ ಟಾರ್ಗೆಟ್ ಸೆಟ್ ಮಾಡಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆರಂಭಿಸಿದಂತ ಸೌತ್ ಆಫ್ರಿಕಾ ತಂಡಕ್ಕೆ ಮೊದಲನೇ 3 ಓವರ್ಗಳಲ್ಲಿ ದೊಡ್ಡ ಆಘಾತ ಕೂಡ ಆಗುತ್ತೆ. ಹರ್ಷಿತ್ ರಾಣಾ 2 ವಿಕೆಟ್ ತೆಗೆದ್ರೆ ಹರ್ಷದೀಪ್ ಸಿಂಗ್ 1 ವಿಕೆಟ್ ತೆಗೆದು ಸೌತ್ ಆಫ್ರಿಕಾ ತಂಡಕ್ಕೆ ದೊಡ್ಡ ಆಘಾತ ಕೂಡ ನೀಡ್ತಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕಮಾಲ್ ಮಾಡಿ ನಿನ್ನೆ ಸೌತ್ ಆಫ್ರಿಕಾ ವಿರುದ್ಧ 17 ರನ್ಗಳಿಂದ ಗೆದ್ದಿದೆ. ಇನ್ನು ಸೌತ್ ಆಫ್ರಿಕಾ ಪರ ಅಂತ ಹೇಳ್ಕೊಳ್ಳೋಂತ ಬ್ಯಾಟಿಂಗ್ ಯಾರು ತೋರಿಸಲಿಲ್ಲ ಅಂತ ಹೇಳ್ಬೋದು ಟಾಪ್ ಆರ್ಡರ್ ಅಲ್ಲಿ. ಆ ಕಾರಣದಿಂದಾಗಿ ಈ ಪಂದ್ಯ ಸೌತ್ ಆಫ್ರಿಕಾ ಆದ್ರೆ ಸೋತಿದೆ. ಇನ್ನು ನಮ್ಮ ಟೀಮ್ ಇಂಡಿಯಾ ಪರ ಬೌಲಿಂಗ್ ನಲ್ಲಿ ಬ್ಯಾಟಿಂಗ್ ನಲ್ಲಿ ಎರಡರಲ್ಲೂ ಕೂಡ ಸಖತ್ತಾಗಿ ಕಮಲ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ನಮ್ಮ ಆಟಗಾರರು. ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಪಂದ್ಯದಲ್ಲಿ 17 ರನ್ಗಳಿಂದ ಗೆದ್ದಿದೆ. ಮತ್ತು ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ನಮ್ಮ ಮುಖ್ಯ ಹೆಡ್ ಕೋಚ್ ಆಗಿರುವಂತ ಮತ್ತು ಕೋಚ್ ಆಗಿರುವಂತ ಗೌತಮ್ ಗಂಭೀರ್ ಅವರು ಏನೆಲ್ಲ ಸ್ಟೇಟ್ಮೆಂಟ್ ಮತ್ತು ಹೇಳಿಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಹೌದು ನಮ್ಮ ಭಾರತ ತಂಡ ಇವತ್ತಿನ ಪಂದ್ಯದಲ್ಲಿ ಅದ್ಭುತವಾಗಿ ಪ್ರದರ್ಶನ ಆದ್ರೆ ಕೊಟ್ಟಿದೆ. ವಿರಾಟ್ ಕೊಹ್ಲಿ ಅವರು ಈ ಪಂದ್ಯದಲ್ಲಿ 135 ರನ್ ಆದ್ರೆ ಹೊಡಿತಾರೆ ಮತ್ತು ನನ್ನ ಸ್ನೇಹಿತ ಕೂಡ ವಿರಾಟ್ ಕೊಹ್ಲಿ. ಆ ಕಾರಣದಿಂದಾಗಿ ನಾನು ಅವರಿಗೆ ಏನು ಹೇಳಲು ಸಾಧ್ಯವಿಲ್ಲ. ಇನ್ನು ವಿರಾಟ್ ಕೊಹ್ಲಿ ಅದ್ಭುತ ಆಟಗಾರ ಎಲ್ಲರಿಗೂ ಗೊತ್ತೇ ಇದೆ. ಇನ್ನು ವಿರಾಟ್ ಕೊಹ್ಲಿ ಲೆಜೆಂಡ್ ಅಂತ ಗೊತ್ತಾಗಿದೆ ಮತ್ತು ವಿರಾಟ್ ಕೊಹ್ಲಿ 135 ರನ್ ನನಗೆ ಸಂತೋಷ ಆದ್ರೆ ನೀಡಿದೆ. ಮತ್ತು ಇನ್ನು ವಿರಾಟ್ ಕೊಹ್ಲಿ ಅವರು ಮುಂದಿನ ODI ವರ್ಲ್ಡ್ ಕಪ್ ವರೆಗೂ ಇದೇ ಫಿಟ್ನೆಸ್ ಆದ್ರೆ ಹೊಂದಿರುತ್ತಾರೆ ಅಂತ ನನಗೆ ಗೊತ್ತೇ ಇದೆ. ಆ ಕಾರಣದಿಂದಾಗಿ ವಿರಾಟ್ ಕೊಹ್ಲಿ ಬಗ್ಗೆ ಒಂದೆರಡು ಮಾತು ಕೂಡ ನಾನು ಆಡೋದಿಲ್ಲ ಅಂತಂದು ಗೌತಮ್ ಗಂಭೀರ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಮೆಚ್ಚುಗೆ ಆದ್ರೆ ಕೊಟ್ಟಿದ್ದಾರೆ ಗೌತಮ್ ಗಂಭೀರ್. ಇನ್ನು ತಮ್ಮ ಬೌಲರ್ಸ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಇವತ್ತು ಹರ್ಷಿತ್ ರಾಣಾ ಮತ್ತು ಹರ್ಷದೀಪ್ ಸಿಂಗ್ ಮತ್ತು ಕುಲ್ದೀಪ್ ಯಾದವ್ ಅದ್ಭುತ ಬೌಲಿಂಗ್ ಕೂಡ ಮಾಡಿದ್ದಾರೆ. ಅದೊಂದು ನನಗೆ ತುಂಬಾ ಖುಷಿಯಾಗಿದೆ ಎಂದು ಗೌತಮ್ ಗಂಭೀರ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಗೌತಮ್ ಗಂಭೀರ್ ಆದ್ರೆ ಈ ತರ ಆದ್ರೆ ಹೇಳಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಗೆದ್ದ ಬಳಿಕ. ಯಾಕಂದ್ರೆ ಪಂದ್ಯ ಗೆದ್ದ ಕೂಡಲೇ ವಿರಾಟ್ ಕೊಹ್ಲಿ ಅವರು ಹೋಗಿ ಗೌತಮ್ ಗಂಭೀರ್ ಅವರಿಗೆ ಕೈ ಕೂಡ ಕೊಡ್ತಾರೆ. ಆವಾಗ ಬೇಸರದಿಂದ ಕೈ ಕೊಟ್ಟ ರೀತಿ ಆದ್ರೆ ಕಾಣುತ್ತೆ ಅಂತಾನೆ ಹೇಳ್ಬೋದು. ಏನೇ ಆಗ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಮೊದಲನೇ ODI ಪಂದ್ಯದಲ್ಲಿ ಗೆದ್ದಿದೆ. ಮತ್ತು ನಿಮ್ಗೆ ಏನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.